ಶ್ರದ್ಧಾ ಇಷ್ಟೊತ್ತಿಗೆ ಪತ್ರ ಓದಿರ್ತಾಳೆ. ಅವಳಗೊಳೆ ಬಂದು ಮಾತಾಡಿಸ್ತಾಳೋ ಅಥವಾ ಹೊಸದಾಗಿ ಏನಾದರೂ ನಕಾರ ಮಾಡ್ತಾಳೋ ಅದೇನೇ ಇರಲಿ, ನಾನಂತೂ ಪ್ರಾಮಾಣಿಕವಾಗಿ ನನಗೇನು ಅನಿಸಿದೆ ಅದನ್ನು ಬರೆದಿದ್ದೀನಿ. ಶ್ರದ್ಧಾ ಒಪ್ಕೋತಾಳೆ. ಎಸ್. ಊರ್ಮಿಳಾ, ತುಂಬಾ ಖುಷಿ ಆಗ್ತಾ ಇರ್ಬೇಕಲ್ಲ ಭುವನ್ ನಿಂಗೆ? ಆಗ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀನೆಲ್ಲ ಆಸೆನೂ ಮಣ್ಪಾಲಾಗುತ್ತೆ. ನೋಡ್ತಾ ಇರು. ಅದೇನಾಗುತ್ತೆ ನೋಡೋಣ. ಇಷ್ಟೊತ್ತಿಗೆ ಉತ್ತರ ಬಂದಿರುತ್ತಾ? ಎಲ್ಲಿದ್ದಾಳೆ? ಪತ್ರಕ್ಕೆ ಪತ್ರನೇ ಉತ್ತರನಾ? ಗುಡ್, ವೆರಿ ಗುಡ್. ದುರಹಂಕಾರಿ ಭುವನ್. ನಿಮ್ ಪತ್ರ ನೋಡಿ ನಗು ಬಂತು ನಂಗೆ. ನೀವ್ ನಂಗೆ ಈ ಪತ್ರ ಬರೆದು ಮರಳು ಮಾಡೋಕೆ ಸಾಧ್ಯ ಇಲ್ಲ. ಯಾವತ್ತಿಗೂ ನೀವು ಸುಧಾರಿಸೋದಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ನಿಮಗೆ ಬರೀ ದುಡ್ಡೇ ಮುಖ್ಯ. ಸೊಕ್ಕು, ಸೇಡು, ದ್ವೇಷಗಳಲ್ಲೇ ಮುಳುಗಿ ಹೋಗಿದ್ದೀರಿ ನೀವು. ನಿಮ್ಮಂಥವ್ರಿಗೆ ಕ್ಷಮೆ ಕೇಳಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ. ಯಾಕೆಂದರೆ ನಿಮ್ಮ ಕ್ಷಮೆಯಲ್ಲಿ ಪ್ರೀತಿ ಇರಲ್ಲ, ಅಹಂಕಾರನೇ ತುಂಬಿರುತ್ತೆ. ನೀವು ಮನುಷ್ಯರೇ ಅಲ್ಲ, ಮನುಷ್ಯರ ರೂಪದಲ್ಲಿರೋ ರಾಕ್ಷಸ. ನಿಮ್ಮಂಥವ್ರ ಜೊತೆಗೆ ಬದುಕೋ ಪರಿಸ್ಥಿತಿ ಬಂದಿರೋದು ನನ್ನ ದುರಂತ. ಏನೋ ಮನೆಯ 4 ಜನರ ಎದುರಿಗೆ ನಗ್ನಗ್ತಾ ಓಡಾಡ್ತೀನಿ, ಅದು ಅನಿವಾರ್ಯ. ಇರ್ಲಿ, ಇನ್ನೂ ಏನೇನೋ ಹೇಳೋದಿದೆ, ಎಲ್ಲ ಈಗಲೇ ಬೇಡ. ಇನ್ಮೇಲೆ ನನ್ನ ಮಾತಾಡ್ಸೋಕೆ ಪ್ರಯತ್ನ ಮಾಡಬೇಡಿ. ನಾನು ಖಂಡಿತ ಮಾತಾಡ್ಸಲ್ಲ ನಿಮ್ಮನ್ನ. ನಿಮ್ಮ ದುರಹಂಕಾರ ನಿಮ್ಮನ್ನ ಒಂದಲ್ಲ ಒಂದು ದಿನ ತಿನ್ನುತ್ತೆ. ನೋಡ್ತಾ ಇರಿ, ನಿಮ್ಮ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ ನನಗೆ. ಶ್ರದ್ಧಾ, ನೀನು ಈ ಥರ ಉತ್ತರ ಬರ್ತೀಯ? ಏನಾಗ್ತಿದೆ ನನಗೆ? ನಾನು ರಾಕ್ಷಸ, ದುರಂಕಾರಿ. ಇಷ್ಟೆಲ್ಲ ಕ್ಷಮೆ ಕೇಳಿದ್ಮೇಲೆ ನನಗೆ ಸಿಕ್ಕಿದ್ ಈ ಬೆಲೆನ